ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಯೂರೋ ಪ್ರತೀಕ್ IPO ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬಂದುಬಿಟ್ಟು ಯೂರೋ ಪ್ರತೀಕಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾ ಅಥವಾ ಅವಾಯ್ಡ್ ಮಾಡಬೇಕಾ ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಏನು ಈ ಬಿಸ್ನೆಸ್ ಅಂದರೆ ಹೇಗೆ ಅವರು ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಆ ಬಿಸ್ನೆಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಇವ್ರು ಬಂದುಬಿಟ್ಟು ವಾಲ್ ಲ್ಯಾಮಿನೇಟ್ಸ್ನ ಕ್ರಿಯೇಟ್ ಮಾಡುವಂಥ ಬಿಸ್ನೆಸ್. ಸೊ ವಾಲ್ ಲ್ಯಾಮಿನೇಟ್ಸ್, ಡೆಕೋರೇಷನ್ಸ್ನ ಕ್ರಿಯೇಟ್ ಮಾಡೋವಂಥ ಬಿಸ್ನೆಸ್. ಸೊ ಈ ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಒಳ್ಳೆ ಬಿಸ್ನೆಸ್ ಮಾಡಲ್ಲೇ ಅನಿಸ್ತು. ಬಟ್ ರಿಸರ್ಚ್ ಮಾಡಬೇಕಾದ್ರೆ ಏನಪ್ಪ ಗೊತ್ತಾಗಿದ್ದಂದರೆ ಇದು ಪ್ಯೂರ್ಲಿ OFS. ಅಂದರೆ ನಾವು ಏನೇ ದುಡ್ಡು ಇನ್ವೆಸ್ಟ್ ಮಾಡಿದ್ರು ಈ IPO ಅಲ್ಲಿ ಇದು ಬಂದುಬಿಟ್ಟು OFSಗೆ ಹೋಗುತ್ತೆ, ನೋ ಫ್ರೆಶ್ ಇಶ್ಯೂ. ಅಂದರೆ ನಾವು ಇನ್ವೆಸ್ಟ್ ಮಾಡೋ ದುಡ್ಡು ಏನಿದೆ ಇಟ್ ವಿಲ್ ಕಂಪ್ಲೀಟ್ಲಿ ಗೋಯಿಂಗ್ ಟು ಇನ್ವೆಸ್ಟರ್ಸ್ ಹ್ಯಾಂಡ್. ಇದು ಯಾವುದೇ ಬಿಸ್ನೆಸ್ ಪರ್ಪಸ್ಗೆ ಹೋಗ್ತಿಲ್ಲ. ಸೊ ನಾವೇನಾದರೂ ಈ IPO ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಆ ಇನ್ವೆಸ್ಟರ್ಸ್ ತೊಗೊಂಡು ಮೇ ಬಿ ತುಂಬ ಸಾಲ ಆಯ್ತೇನೋ ಈ ಕಂಪ್ನಿಗೆ ಅಥವಾ ಹೇಗೋ ಗೊತ್ತಿಲ್ಲ. ಬಟ್ ಕಂಪ್ಲೀಟ್ಲಿ ನಾವು ಈ IPOಗೆ ಏನು ಇನ್ವೆಸ್ಟ್ ಮಾಡ್ತೀವೋ ಇದು ಕಂಪ್ಲೀಟ್ಲಿ ಇನ್ವೆಸ್ಟರ್ಸ್ ಕೈಗೆ ಹೋಗ್ತಿದೆ ಆ್ಯಂಡ್ ನಾಟ್ ಈವನ್ ಅ ಪೆನಿ ಈಸ್ ಯೂಸ್ಡ್ ಫಾರ್ ದ ಬಿಸ್ನೆಸ್. ಸೊ ಇದೊಂದು ನೆಗೆಟಿವ್ ಪಾಯಿಂಟ್ ಆಗಿರೋದ್ರಿಂದ ನನ್ನ ಕೇಳಿದ್ರೆ ಐ ವಿಲ್ ಅವಾಯ್ಡ್ ದಿಸ್ IPO. ಬಿಕಾಸ್ ನಾವೇನಾದರೂ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಬಿಸ್ನೆಸ್ ಬೆಳಿಬೇಕು, ಆ ಫಂಡ್ಸ್ನ ಅವ್ರು ಯೂಸ್ ಮಾಡಿ ಆ ಬಿಸ್ನೆಸ್ನ ಬೆಳೆಸಬೇಕು. ಬಟ್ ಯೂರೋ ಪ್ರತೀಕ್ IPO ಏನಿದೆ ಇದು ಕಂಪ್ಲೀಟಾಗಿ ನಾವು ಆ ಇನ್ವೆಸ್ಟ್ ಮಾಡ್ತಿರೋ IPO ದುಡ್ಡು ಕಂಪ್ಲೀಟಾಗಿ OFSಗೆ ಕೊಡ್ತಿದೆ, ಅಂದರೆ ಇನ್ವೆಸ್ಟರ್ಸ್ಗೆ ಹೋಗ್ತಿದೆ ಪ್ರತಿ ₹1 ಕೂಡ. ಸೊ ನಾನು ಈ IPOನ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದೀನಿ, ಇನ್ವೆಸ್ಟ್ ಮಾಡಬೇಡಿ. ಇನ್ನೊಂದು IPO ಓಪನ್ ಆಗ್ತಿದೆ ನಾಳೆ, ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ಪ್ರೆಸೆಂಟ್ ಯೂರೋ ಪ್ರತೀಕ್ ಇಟ್ಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಮೇ ಬಿ ಲಾಂಗ್ ಟರ್ಮಲ್ಲಿ ಇದರದ್ದು ಕ್ವಾರ್ಟರ್ ರಿಸಲ್ಟ್ಸ್ ಆಗಲಿ, ಇದರ ಪ್ರಾಫಿಟ್ಸ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿ ಆಮೇಲೆ ಇದನ್ನೊಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಗಿ ನಾವು ಪ್ರೊಸೀಡ್ ಆಗ್ಬೋದು. ಬಟ್ ಆ್ಯಸ್ ಆಫ್ ನೋ ಐ ಥಿಂಕ್ IPO ಅಲ್ಲಿ ಆಗ್ತಾ ಇರೋ ದುಡ್ಡು ಕಂಪ್ಲೀಟಾಗಿ OFS ಅಂದರೆ ಇನ್ವೆಸ್ಟರ್ಸ್ಗೆ ಹೋಗ್ತಾ ಇರೋದ್ರಿಂದ ಇಟ್ಸ್ ನಾಟ್ ಅ ಗುಡ್ IPO. ಸೊ ಯೂರೋ ಪ್ರತೀಕ್ IPOನ ಅವಾಯ್ಡ್ ಮಾಡಿ. ಮುಂದೆ ಯಾವುದಾದ್ರು IPOs ಬರ್ತಿದೆ, ಟಾಟಾ ಕ್ಯಾಪಿಟಲ್ ಬರ್ತಿದೆ, ಗ್ರೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ ನೋಡಿ. ಬಟ್ ಅರೌಂಡ್ 10,000 crore IPOನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಇಂಡಿಯಾ ಗೌರ್ಮೆಂಟ್ SEBI ಅದನ್ನು ಗ್ರೀನ್ ಲೈಟ್ ಕೊಟ್ಟಿದೆ 10,000 crore IPOs ಬರೋಕ್ಕೆ ಇಂಡಿಯನ್ ಮಾರ್ಕೆಟ್ಗೆ. ಬಟ್ ಈ ಒಂದು ಪ್ರತಿಯೊಂದು ಬಿಸ್ನೆಸ್ನ ನಾನು ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ಅದ್ರ ಬ್ಯಾಲೆನ್ಸ್ ಶೀಟ್ ಆಗಲಿ, ಅದಕ್ಕೆ ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ಆಗಲಿ ಅಥವಾ ಬಿಸ್ನೆಸ್ ಮಾಡೆಲ್ ಹೇಗಿದೆ ಇದೆಲ್ಲ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಈ ಒಂದು ಯೂರೋ ಪ್ರತೀಕ್ IPO ಬಂದುಬಿಟ್ಟು ನಾವು ಇನ್ವೆಸ್ಟ್ ಮಾಡ್ತಿರೋ ಸಂಪೂರ್ಣ ದುಡ್ಡು ಬಂದುಬಿಟ್ಟು ಬಿಸ್ನೆಸ್ಗೆ ಯೂಸ್ ಆಗ್ತಿಲ್ಲ, ಇದು ಕಂಪ್ಲೀಟಾಗಿ ಇನ್ವೆಸ್ಟರ್ಸ್ಗೆ ಹೋಗ್ತಿದೆ. ಆದ್ದರಿಂದ ನಾನು ಈ IPOನ ಅವಾಯ್ಡ್ ಮಾಡ್ತಿದ್ದೀನಿ. ನೀವು ಆದಷ್ಟು ಅವಾಯ್ಡ್ ಮಾಡಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಫ್ಯೂಚರಲ್ಲಿ ಮೇ ಬಿ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಆವಾಗ ನಾವು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸದ್ಯಕ್ಕೆ ಯೂರೋ ಪ್ರತೀಕ್ ಇಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೇ ಬಿ ನೀವು ಇದನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಏನಾದರೂ ಇದ್ರದ್ದು ಬಿಸ್ನೆಸ್ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಏನಾದರೂ ಪ್ರಾಫಿಟ್ಸ್ ತೋರಿಸಿದ್ರೆ ಮೇ ಬಿ ವಿ ಕ್ಯಾನ್ ಕನ್ಸಿಡರ್, ಬಟ್ ನಾಟ್ ಆ್ಯಸ್ ಅನ್ IPO. ಸೊ ಇದಾಗಿತ್ತು ಯೂರೋ ಪ್ರತೀಕ್ IPO ಬಗ್ಗೆ. ನೆಕ್ಸ್ಟ್ ಇನ್ನೊಂದು IPO ಬರ್ತದೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು.